ಕೆಮ್ಮು ಮತ್ತು ನೆಗಡಿ ಜ್ವರ ಈ ಥರ ಏನಾದರೂ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ನಮ್ಮಲ್ಲಿ ತುಂಬ ಫೀವರ್ ಕ್ಲಿನಿಕ್ ಇದೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಫೀವರ್ ಕ್ಲಿನಿಕ್ ಮಾಡಿದ್ದೀವಿ, ಕಿಮ್ಸಲ್ಲಿ 2 ಮಾಡಿದ್ದೀವಿ, ಮತ್ತು ನಮ್ಮ ಎಲ್ಲ ಅರ್ಬನ್ PHC ಸೆಂಟರ್ಗಳು ಫೀವರ್ ಕ್ಲಿನಿಕ್ ಇದೆ. ರೂರಲ್ ಏರಿಯಾಸಲ್ಲಿ ನೀವು ನಿಯರೆಸ್ಟ್ PHCಗೆ ಹೋಗಿ ತಮ್ಮನ್ನು ನೀವು ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡದೆ ತಪಾಸಣೆಗೆ ತಾವು ಫೀವರ್ ಕ್ಲಿನಿಕ್ಗೆ ಹೋಗಿ ಡೈರೆಕ್ಟಾಗಿ ಸ್ಲ್ಯಾಬ್ ಕೊಡೋದಕ್ಕೆಲ್ಲ ಫೀವರ್ ಕ್ಲಿನಿಕ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಹೋಮ್ ಕ್ವಾರಂಟೈನಲ್ಲಿ ನಮಗೆ ಜಾಸ್ತಿ ಕಂಪ್ಲೇಂಟ್ಸ್ ಏನು ಬರ್ತಾ ಇದೆ ದಟ್ ಅವರು ಹೋಮ್ ಕ್ವಾರಂಟೈನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ, ಹೊರಗಡೆ ಬರ್ತಾ ಇದ್ದಾರೆ ಅಂತ. ಸೊ ಇವತ್ತು ನಾವು ಮೀಟಿಂಗಲ್ಲಿ ಏನು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದರೆ, ರೂರಲ್ ಏರಿಯಾಸಲ್ಲಿ ಯಾವ ಹೋಮ್ ಕ್ವಾರಂಟೈನ್ ಇರ್ತಾರೆ ಅವ್ರನ್ನ ಟಾಸ್ಕ್ ಫೋರ್ಸ್ ಕಮಿಟಿಯಿಂದ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋದು ಒಂದು, ಮತ್ತು ನಮ್ಮ ಅರ್ಬನ್ ಏರಿಯಾಸಲ್ಲಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಸಿವಿಲ್ ಡಿಫೆನ್ಸ್ ಅಂತ ಯಾರಿದ್ದಾರೆ ಅವ್ರ ಮೂಲಕ ಮತ್ತು ನಮ್ಮಲ್ಲಿ ಕೂಡ ನಮ್ಮ ಸಿಬ್ಬಂದಿಗಳ ಮೂಲಕ ಅವ್ರನ್ನ ಚೆಕ್ ಮಾಡಿಸ್ಕೋಬೇಕು. ಮತ್ತು ಹೋಮ್ ಕ್ವಾರಂಟೈನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಜಾಸ್ತಿ ಜಾಗೃತಿ ಮೂಡಿಸಬೇಕು ಅಂತ ಒಂದು. ಎರಡನೇದು, ಸರ್ಕಾರ ವತಿಯಿಂದ ಆಲ್ರೆಡಿ ಆದೇಶ ಇದೆ, ಆ ಹೋಮ್ ಕ್ವಾರಂಟೈನ್ ಯಾರಿದ್ದಾರೆ ಅವ್ರಿಗೆ ಅವ್ರ ಮನೆಯಲ್ಲಿ ಪೋಸ್ಟರ್ ಅಂಟಿಸ್ಬೇಕು ಮತ್ತು ಅವ್ರಿಗೆ ಅಕ್ಕಪಕ್ಕ ಇರೋ ಮನೆಗೆ ಹೇಳಬೇಕು ಅಂತ. ನಾನು ತಮ್ಮ ಮೂಲಕ ನಾನು ಜನರಿಗೆ ಏನು ಕೇಳ್ಕೊಳ್ತೀನಿ ಅಂತ ಹೇಳಿದರೆ, ಈ ಥರ ಹೋಮ್ ಕ್ವಾರಂಟೈನ್ ಫಾಲೋ ಮಾಡದೆ ಸ್ಟ್ಯಾಂಪ್ ಮಾಡಿಕೊಂಡು ಮನೆ ಬಿಟ್ಟು ಬರ್ತಾ ಇದ್ದಾರೆ, ಅವ್ರನ್ನ ಕಂಡಿದ್ರೆ ನೀವು ತಕ್ಷಣ ಪ್ಲೀಸ್ 1077ಗೆ ಕರೆ ಮಾಡಿ ನಮಗೆ ತಿಳಿಸಬೇಕು. ನಮ್ಮ ಟೀಮನ್ನು ಇಮಿಡಿಯೇಟಾಗಿ ಅಲ್ಲಿ ಕಳಿಸ್ಕೊಟ್ಟು ಅವ್ರಿಗೆ ನಾವು ವಿ ವಿಲ್ ಇನ್ಫಾರ್ಮ್ ದೆಮ್. ಮತ್ತು ಲಾಸ್ಟ್ ಟೈಮ್ ಕೂಡ ಈ ಸ್ಟಾರ್ಟಿಂಗಲ್ಲಿ ಅಂದರೆ ಲಾಕ್ಡೌನ್ಗಿಂತ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕಿಂತ ಮುಂಚೆ ಆಲ್ಸೋ ನಮಗೆ ತುಂಬ ಕಂಪ್ಲೇಂಟ್ ಬಂದಿದ್ದರಿಂದ ನಾವೇನು ಮಾಡಿದ್ವಿ, 5 ಜನ ಯಾರು ಹೋಮ್ ಕ್ವಾರಂಟೈನ್ ಇದ್ದರು ಅದನ್ನು ನಾವು ಸಾಂಸ್ಕೃತಿಕ ನಮ್ಮ ಗೌರ್ಮೆಂಟ್ ಕ್ವಾರಂಟೈನ್ಗೆ ಕೂಡ ಶಿಫ್ಟ್ ಮಾಡಿಸಿ, ಮತ್ತು ನಮ್ಮ ಪೊಲೀಸ್ ಅವರು ಕೂಡ ಅವರು 5 ಜನರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ. ಬಟ್ ಈ ರೀಸೆಂಟ್ ಟೈಮ್ಸಲ್ಲಿ ಕಂಪ್ಲೇಂಟ್ಸ್ ಏನಿದೆ ಅಂತ ಹೇಳಿದ್ರೆ ಅವರು ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ನಮ್ಮ ಸಿಸ್ಟಮನ್ನು ನಾವು ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ. ಮತ್ತು ಕಂಪ್ಲೇಂಟ್ಸನ್ನು ಜಾಸ್ತಿ ಸಂಖ್ಯೆಯಲ್ಲಿ ತೊಗೊಂಡು ಅದಕ್ಕೆ ಅಟೆಂಡ್ ಮಾಡೋದಕ್ಕೆ ನಾನು ಆಲ್ರೆಡಿ ನಮ್ಮ ಸ್ಟಾಫ್ಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಆ ಕಮಿಟಿ ಜೊತೆ ಅವರು ಸಂದರ್ಶನದ ಮೂಲಕ ಮಾತಾಡಿಕೊಂಡು ಲೈನ್ ಆಫ್ ಟ್ರೀಟ್ಮೆಂಟನ್ನು ಡಿಸ್ಕಸ್ ಮಾಡಿ ದೇ ಹ್ಯಾವ್ ಬಿನ್ ಟೇಕಿಂಗ್ ಅಟ್ಮೋಸ್ಟ್ ಕೇರ್ ಆಫ್ ಪೀಪಲ್. ಇನ್ಫ್ಯಾಕ್ಟ್ ನಮ್ಮಲ್ಲಿ ತುಂಬ ಸೀರಿಯಸ್ ಆಗಿರುವಂಥ ಕೇಸಸನ್ನು ಟ್ರೀಟ್ ಮಾಡಿ ಪ್ರಶಂಸೆಗೆ ಅವರು ಹಾಳಾಗಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಫ್ರಮ್ ಬಾಗಲಕೋಟೆ, ಇದು ತುಂಬ ಎಕ್ಸ್ಟ್ರೀಮ್ಲಿ ಕಾಂಪ್ಲಿಕೇಟೆಡ್ ಕೇಸ್ ಇತ್ತು, ಅದನ್ನು ಕರೆಕ್ಟಾಗಿ ಗುಣಮುಖ ಮಾಡಿ ಅವ್ರನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಡಿಫ್ರೆಂಟ್ ಕಾಂಪ್ಲಿಕೇಟೆಡ್ ಕೇಸಸನ್ನು ಅವರು ತುಂಬ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ಈ 2 ಕೇಸಲ್ಲಿ ಇಟ್ ವಾಸ್ ಬಿಯಾಂಡ್ ದೇರ್ ಕಂಟ್ರೋಲ್, ದಟ್ಸ್ ವೈ 2 ಕ್ಯಾಶುವಲ್ಟಿ ಇನ್ ಆರ್ ಡಿಸ್ಟ್ರಿಕ್ಟ್ ಆ್ಯಸ್ ಆಫ್ ನೌ. ಅಲ್ಲಿಗೆ ಇವಾಗ ಏನು ಗೈಡ್ಲೈನ್ ಚೇಂಜ್ ಆಗಿದೆ ಅಂತ ಹೇಳಿದರೆ, ಮುಂಚೆ ಎಲ್ಲ ರಿಟರ್ನೀಸ್ ಬರೋರೆಲ್ಲ ಕೂಡ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು 14 ದಿವಸಕ್ಕೆ ಅಂತ ಬಂದಿದ್ದು. ಇವಾಗ ಆ ಗೈಡ್ಲೈನ್ ಚೇಂಜ್ ಆಗಿದ್ದು ಮಹಾರಾಷ್ಟ್ರದಿಂದ ಬಂದವ್ರನ್ನ ಮಾತ್ರ 7 ಡೇಸ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ನ ಒಳಪಡಿಸಬೇಕು, ಮತ್ತು ಮಿಕ್ಕಿದವರೆಲ್ಲರೂ ಕೂಡ ನಾವು ಹೋಮ್ ಕ್ವಾರಂಟೈನ್ ಇಡಬೇಕು ಅಂತ. ಈ ಮಹಾರಾಷ್ಟ್ರದಿಂದ ಬಂದವ್ರದ್ದು ಕೂಡ 2 ಎಕ್ಸಾಮ್ಷನ್ ಇದೆ. ಅದರಲ್ಲಿ ಪ್ರೆಗ್ನೆಂಟ್ ವಿಮನ್ನು ಲೆಸ್ ದೆನ್ 10 ಇಯರ್ಸ್, ಅಬಾವ್ 60 ಇಯರ್ಸ್ ಅವರು ಇರೋರಿಗೆ ನಾವು ತಕ್ಷಣ ಟೆಸ್ಟ್ ಮಾಡಿದ್ವಿ ಹೋಮ್ ಕ್ವಾರಂಟೈನಲ್ಲಿ ಇಡಬೇಕು. ಮತ್ತು ಮಿಕ್ಕಿದವರು ಸಿಂಪ್ಟಮ್ಸ್ ಡೆವಲಪ್ ಮಾಡಿದ್ರೆ ಮಾತ್ರ ಅವ್ರಿಗೆ ಟೆಸ್ಟ್ ಮಾಡಬೇಕು ಅಂತ ನಮಗೆ ನಿರ್ದೇಶನ ಬಂದಿದ್ದನ್ವಯ ನಾವು ನಂಬರ್ ಆಫ್ ಪೀಪಲ್ ಹೂ ಆರ್ ಇನ್ ಕ್ವಾರಂಟೈನ್ ಸೆಂಟರ್ ತುಂಬ ಡ್ರಾಸ್ಟಿಕ್ಲಿ ರೆಡ್ಯೂಸ್ ಆಗಿದ್ದಾರೆ. ಇವಾಗ ಎವ್ರಿ ಡೇ ನಮಗೆ ಟ್ರೈನ್ ಬರುತ್ತೆ, ಒಂದು ಡೆಲ್ಲಿಯಿಂದ ಬರುತ್ತೆ, ಇನ್ನೊಂದು ಮಹಾರಾಷ್ಟ್ರದಿಂದ ಬರುತ್ತೆ ಬೆಳಗ್ಗೆ 5 ಗಂಟೆಗೆ. ಆ ಟ್ರೈನಲ್ಲಿ ಬರುವಂಥವರು ಮೋಸ್ಟ್ ಆಫ್ ದೆಮ್ ಡೆಲ್ಲಿಗಿಂದ ಬರೋರು ಕೂಡ ಮಹಾರಾಷ್ಟ್ರದಿಂದ ಹೋಗಿ ಅಲ್ಲಿಂದ ಬಂದಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಇವಾಗ ಸದ್ಯಕ್ಕೆ ಮಹಾರಾಷ್ಟ್ರದಿಂದ ಯಾರು ಬರ್ತಾ ಇದ್ದಾರೆ ಮತ್ತು ಈ ಎಕ್ಸಾಮ್ಟೆಡ್ ಕ್ಯಾಟಗರಿ ಅವರಲ್ಲಿ ಬಿಟ್ಟು ಮಿಕ್ಕಿದವ್ರನ್ನ ನಮ್ಮ ಹಾಸ್ಟೆಲ್ ಇಟ್ಟಿದ್ದೀವಿ. 5 ಹಾಸ್ಟೆಲಲ್ಲಿ 125 ಜನ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಇದ್ದಾರೆ. 9 ಹೋಟ್ಲಲ್ಲಿ ಸದ್ಯಕ್ಕೆ 45 ಜನ ನಮ್ಮಲ್ಲಿ ಇದು ಹೋಟೆಲ್ ಕ್ವಾರಂಟೈನಲ್ಲಿ ಅವರ ಸ್ವಂತ ಖರ್ಚಲ್ಲಿ ಇರುವಂಥದ್ದು. ಇವಾಗ ಜಾಸ್ತಿ ನಾವು ಏನು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹೋಮ್ ಕ್ವಾರಂಟೈನ್. ನಮಗೆ ಒಂದು ಹೋಮ್ ಕ್ವಾರಂಟೈನ್ ಆ್ಯಪ್ ಅಂತ ಒಂದು ಬಂದಿದೆ. ಆ ಆ್ಯಪ್ ಮೂಲಕ ನಮ್ಮ ಯಾರು ಹೋಮ್ ಕ್ವಾರಂಟೈನ್ ಇದ್ದಾರೆ ಅವರು ಒಂದು ಸೆಲ್ಫಿ ತೊಗೊಂಡು ಹಾಕಬೇಕು. ಅವರು ಸೆಲ್ಫಿ ತೊಗೊಳಕ್ಕೆ ಮರೆತು ಹೋಗಿದ್ರೆ ನಾವು ನಮ್ಮ ರೂರಲ್ ಏರಿಯಾದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಒಬ್ಬರನ್ನ ಲೈನ್ ಲಿಸ್ಟ್ ಮಾಡಿದ್ದೀವಿ, ಮತ್ತು ಅರ್ಬನ್ ಏರಿಯಾದಲ್ಲಿ ಲೈನ್ ಲಿಸ್ಟ್ ಮಾಡಿದ್ದೀವಿ. ಅವರೆಲ್ಲ ಹೋಗಿ ಅವ್ರು ಹೋಮ್ ಕ್ವಾರಂಟೈನ್ ಇದ್ದಾರಾ ಇಲ್ಲ ಅಂತ ನೋಡ್ಕೊಂಬರ್ಬೇಕು ಪ್ರತಿ ದಿವಸ. ಅದರಲ್ಲಿ 67% ನಾವು ಮಾಡಿದ್ದೀವಿ. ಇನ್ನು 100% ಅಚೀವ್ ಮಾಡೋದಕ್ಕೆ ನಾವು ಲಾಸ್ಟ್ ಮಾರ್ಚಿಂದ ಹಿಡಿದು ಇಲ್ಲಿಯವರೆಗೆ ಈ ನಮ್ಮ ಏನು ಸೋಂಕು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸೋದ್ರಲ್ಲಿ ಮತ್ತು ಅದನ್ನು ಕಂಟೈನ್ಮೆಂಟ್ ಮಾಡೋದ್ರಲ್ಲಿ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋದ್ರಲ್ಲಿ ನಮ್ಮ ಹಾಸ್ಪಿಟಲ್ ಕಿಮ್ಸ್ ಹಾಸ್ಪಿಟಲು ತುಂಬ ನಿಗಾ ವಹಿಸ್ಕೊಂಡು ಬರ್ತಾ ಇದೆ. ಕಾಲಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಡಿಫ್ರೆಂಟ್ ಪ್ರೋಟೋಕಾಲ್ ಬರ್ತಾ ಇದೆ. ಆ ಪ್ರೋಟೋಕಾಲ್ ಅನುಸಾರ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಟೆಸ್ಟ್ಗಳನ್ನು ಮಾಡ್ತಾಯಿದ್ದೀವಿ. ಇಲ್ಲಿಯವರೆಗೆ ನಮ್ಮಲ್ಲಿ
ನಾವು 21,112 ಟೆಸ್ಟ್ಗಳನ್ನು ಮಾಡಿದ್ದೀವಿ. ಬೇರೆ ಜಿಲ್ಲೆಗಳಿಗೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಆರ್ ಒನ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಫೋರ್ ಫ್ರಂಟಲ್ಲಿ ಇದ್ದೀವಿ ಟೆಸ್ಟಿಂಗ್ ಪರ್ಸ್ಪೆಕ್ಟಿವಿಂದ. ಯಾಕಂದರೆ ಸ್ಟಾರ್ಟಿಂಗಿಂದ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ನ ಹೇಗೆ ಟೆಸ್ಟ್ ಮಾಡಬೇಕು ಅಂತ ಪ್ರೋಟೋಕಾಲ್ ಬಂದಾಗ ಅವ್ರಿಗೆಲ್ಲ ಟೆಸ್ಟ್ ಮಾಡಿದ್ದೀವಿ. ಅದಾದಮೇಲೆ ನಮ್ಮಲ್ಲಿ ಇನ್ಸ್ಟ್ರಕ್ಷನ್ ಬಂದಿದ್ದು ಈ ಜಮಾದಿಂದ ರಿಟರ್ನ್ ಆದವ್ರಿಗೆ ಟೆಸ್ಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಬಂದಿತ್ತು. ಸೊ ನಮ್ಮಲ್ಲಿ 201 ಜನ ಬಂದಿತ್ತು ಅಲ್ಲಿಂದ, ಅವ್ರಿಗೆಲ್ಲ ಕೂಡ ನಾವು ಟೆಸ್ಟ್ ಮಾಡಿದ್ದೀವಿ. ಅದಾದಮೇಲೆ ರಿಟರ್ನೀಸ್ ಬಂದರು, ಬೇರೆ ಬೇರೆ ಸ್ಟೇಟಿಂದ ರಿಟರ್ನೀಸ್ ಬಂದರು. ಸೊ ಅವ್ರನ್ನ ಕೂಡ ಗೌರ್ಮೆಂಟ್ ಗೈಡ್ಲೈನ್ ಆವಾಗ ಅವ್ರಿಗೆ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಬೇಕಾಗಿತ್ತು, ಹೋಟೆಲ್ ಇಲ್ಲಾಂದರೆ ನಮ್ಮ ಹಾಸ್ಟೆಲ್ಗಳಲ್ಲಿ. ಸೊ ಅವ್ರನ್ನ ಟೆಸ್ಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಬಂದಿದ್ದರಿಂದ ಅವ್ರಿಗೂ ಕೂಡ ಟೆಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ರೀಸೆಂಟಾಗಿ ಇವಾಗ ಜಾಸ್ತಿ ಫೋಕಸ್ ಇರುವಂಥದ್ದು ಹುಡುಕಿ ಅವ್ರಿಗೆಲ್ಲ ಟೆಸ್ಟ್ ಮಾಡಿ ಸೊ ದಟ್ ಅವ್ರಿಗೆ ಟ್ರೀಟ್ಮೆಂಟ್ ಬೇಗ ಕೊಡ್ಬೋದು ಅಂತ ಇನ್ಸ್ಟ್ರಕ್ಷನ್ ಬಂದಿರೋ ಅನ್ವಯ ನಮ್ಮಲ್ಲಿ 2 ಸಾಫ್ಟ್ವೇರ್ ಇದೆ ಗೌರ್ಮೆಂಟದ್ದು, ಸರ್ಕಾರದ್ದು, ಹೆಲ್ತ್ ಡಿಪಾರ್ಟ್ಮೆಂಟಿಂದ. ಒಂದು KPME ಅಂತ ಇದೆ, ಇನ್ನೊಂದು ಫಾರ್ಮಸಿ ಅಂತ ಇದೆ. ಈ KPME ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಯಾರಾದರೂ ಈ ಥರ ಪೇಷಂಟ್ಸ್ ಬಂದರೆ ಅವರಲ್ಲಿ ಈ ಥರ ಸಿಂಪ್ಟಮ್ಸ್ ಇದ್ದರೆ, ಕೆಮ್ಮು, ಜ್ವರ, ನೆಗಡಿ ಅಂತ ಇದ್ದರೆ ಅವ್ರನ್ನ ILR ಪೇಷಂಟ್ ಅಂತ ಟ್ರೀಟ್ ಮಾಡಿ ಅವ್ರಿಗೂ ಕೂಡ ಟೆಸ್ಟ್ ಮಾಡಿಸಿ ಅಂತ ಹೇಳಿದ ಅನ್ವಯ ಇವಾಗ ಪ್ರೈವೇಟ್ ಡಾಕ್ಟರ್ಸ್ ಕೂಡ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ರನ್ನೊಬ್ಬರು ನಾವು ಇವಾಗ ಟೆಸ್ಟ್ಗೆ ಒಳಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಾರಿ ಕೇಸಸ್ ಅಂದರೆ ILI ತುಂಬ ತೀವ್ರವಾಗಿ ಆಗಿ ಬ್ರೀತಿಂಗ್ ತುಂಬ ಜಾಸ್ತಿ ಆದರೆ ಸಾರಿ ಕೇಸಸ್ ಆಗುತ್ತೆ, ಅಂಥದ್ದೆಲ್ಲ ಕೂಡ ಟೆಸ್ಟ್ ಮಾಡಿ ಅಂತ ಅನ್ವಯ ನಮ್ಮಲ್ಲಿ ಕಿಮ್ಸ್ ಆಸ್ಪತ್ರೆ ಕೂಡ ಅವ್ರಿಗೆ ಖುದ್ದಾಗಿ ಬಂದು ದಾಖಲಾಗದವ್ರಿಗೆ ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು 21,000 ಟೆಸ್ಟ್ ಆಗಿಂದಾಗೆ ಫ್ರಮ್ ಟೈಮ್ ಟು ಟೈಮ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಟೆಸ್ಟ್ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಅದರಲ್ಲಿ ಇವಾಗ ತಮಗೆ ಗೊತ್ತಿರೋ ಹಾಗೆ ಆ್ಯಸ್ ಆನ್ ನಾವು ನಮ್ಮಲ್ಲಿ ಇವಾಗ 121 ಕೇಸಸ್ ಇದೆ. 121 ಕೇಸಲ್ಲಿ 50 ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಹೋಗಿದ್ದಾರೆ. ಅದರಲ್ಲಿ 2 ನಮ್ಮ ಕಡೆಯಿಂದ ಕ್ಯಾಶುಯಾಲಿಟಿ, ನಮ್ಮ ಡಿಸ್ಟ್ರಿಕ್ಟಲ್ಲಿ 2 ಕ್ಯಾಶುಯಾಲಿಟಿ ಇದ್ದಾರೆ. ಅದರಲ್ಲಿ 2 ಕೂಡ ರಿಟರ್ನೀಸ್ ಇದ್ದಾರೆ, ಮಹಾರಾಷ್ಟ್ರದಿಂದ ರಿಟರ್ನೀಸ್ ಇದ್ದಾರೆ. ಬಟ್ ಅವರ ನಾವು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನಲ್ಲಿ ಇಟ್ಕೊಂಡಿದ್ವಿ. ಅವ್ರನ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ಕಿಮ್ಸ್ ಅವರು ಎಕ್ಸಲೆಂಟ್ ಅವ್ರ ಎಕ್ಸ್ಪರ್ಟೀಸನ್ನು ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ವಿ ಕೀಪ್ ಟೆಸ್ಟಿಂಗ್ ದೆಮ್ ಫ್ರಮ್ ಟೈಮ್ ಟು ಟೈಮ್. ಇನ್ಫ್ಯಾಕ್ಟ್ ಇಲ್ಲಿಯವರೆಗೆ ನಾವು ನಮ್ಮ ಪೊಲೀಸ್ ಅವ್ರನ್ನ 307 ನಾವು ಟೆಸ್ಟ್ ಮಾಡಿದ್ದೀವಿ ಕೇಸಸಲ್ಲಿ, ಅದರಲ್ಲಿ ಯಾರು ಕೂಡ ಪಾಸಿಟಿವ್ ಇಲ್ಲ. ಜರ್ನಲಿಸ್ಟಲ್ಲಿ 218 ಜನ ಟೆಸ್ಟ್ ಮಾಡಿದ್ದೀವಿ, ಅಲ್ಲಿ ಯಾರು ಪಾಸಿಟಿವ್ ಇಲ್ಲ. ಹೆಲ್ತ್ ವರ್ಕರ್ಸನ್ನು 504 ನಾವು ಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ ಒಬ್ಬರು ಪಾಸಿಟಿವ್. ನಮ್ಮ ಡಿವಾನ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ಯಾಟ್ಸ್ 6 ಇನ್ ದ ಹೋಲ್ ಆಫ್ ದ ಸ್ಟೇಟ್. ಅವರು ಅದೇ ಕೆಪಾಸಿಟಿ ಬಂದು ಇವಾಗ 1000 ಇದೆ ಟೆಸ್ಟ್ ಮಾಡೋದಕ್ಕೆ. ನಮ್ಮ ಕಿಮ್ಸು ಕೂಡ ಅಡಿಷನಲ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ದಟ್ ಕ್ಯಾನ್ ಆಲ್ಸೋ ಟೆಸ್ಟ್ ಅಬೌಟ್ 250 ನಾವು. ಮತ್ತು ಇನ್ ಮೇನ್ ಲ್ಯಾಬ್ ಕ್ಯಾನ್ ಟೆಸ್ಟ್ ಅಬೌಟ್ 600 to 700. ಸೊ capacity of our labs to test has increased to 2,000, 2,250. The number of days quarantine ಗಿಂತ ಗೌರ್ಮೆಂಟ್ has given us ಅದನ್ನೇ ಇವತ್ತು ಬೆಳಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಗೌರ್ಮೆಂಟ್ has given us free hand to decide the quarantine. ಮುಂಚೆಲ್ಲ ಎಲ್ಲರೂ ಕಂಪಲ್ಸರಿ ಗೌರ್ಮೆಂಟ್ ಕ್ವಾರಂಟೈನ್ ಅಂತ ಹೇಳಿದ್ರು, ಆಮೇಲೆ ಅವ್ರಿಗೆ ಮನೆಗೆ ಬಿಡಿ ಅಂತ ಹೇಳಿದ್ದಾರೆ. ಬಟ್ ನಾವು ದ ಸರ್ಕ್ಯುಲರ್ ಸ್ಟ್ಯಾಂಡ್ಸ್ ದ್ಯಾಟ್ ವಿ ಕ್ಯಾನ್ ಟೇಕ್ ಅ ಕಾಲ್. ಅಂದರೆ ಇವಾಗ ಯಾವುದಾದ್ರೂ ಕೇಸ್ ಬಂದು ಸ್ಲಮ್ ಏರಿಯಾದಲ್ಲಿ ಬಂದಿದೆ, ಇಲ್ಲಾಂದರೆ ಚಿಕ್ಕ ಮನೇಲಿದ್ದಾರೆ, ದೇರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಅವರು ದೇ ಮೇ ಬಿ ಪೊಸಿಷನ್ ಟು ಸ್ಪ್ರೆಡ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ವಿ ಕ್ಯಾನ್ ಸ್ಟಿಲ್ ಬ್ರಿಂಗ್ ದೆಮ್ ಟು ಅವರ್ ಗೌರ್ಮೆಂಟ್ ಕ್ವಾರಂಟೈನ್. ದಟ್ ಇಸ್ ವಾಟ್ ವಿ ಹ್ಯಾಡ್ ಅ ಲೆಂತಿ ಡಿಸ್ಕಷನ್ ಟುಡೇ. ವಿ ವಿಲ್ ಟೇಕ್ ಅ ಕಾಲ್. ಇಫ್ ವಿ ಫೈಂಡ್ ಆ ಥರ ಮನೇಲಿದ್ದರೆ, ಹಳ್ಳಿ ಕಡೆ ಕಡಿಮೆ ಸೈಜ್ ಇದ್ದರೆ, ವಿ ವಿಲ್ ಇಮಿಡಿಯೇಟ್ಲಿ ಶಿಫ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಟು ಅವರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ವಲ್ನರಬಲ್ ಪಾಪ್ಯುಲೇಷನ್ ಅಂತ ಇದ್ದಾರೆ, ಚಿಲ್ಡ್ರನ್ ಆ್ಯಂಡ್ ಅಬೌವ್ 60 years, ಎಸ್ಪೆಷಲಿ ವಿತ್ ಕೋಮಾರ್ಬಿಡಿಟಿ ಅಂದರೆ ಡಯಾಬಿಟೀಸು, ಹೈಪರ್ ಟೆನ್ಷನು, ಹಾರ್ಟ್ ಡಿಸೀಸು ಆರ್ ಎನಿ ಅದರ್ ಕೈಂಡ್ ಆಫ್ ಏಲ್ಮೆಂಟ್ಸ್ ಸಫರ್, TB ಆರ್ ಎನಿ ಅದರ್ ಕೈಂಡ್ ಆಫ್ ಏಲ್ಮೆಂಟ್ ಸಫರ್ ಆಗ್ತಾ ಇರೋದು ತುಂಬ ಕೇರ್ಫುಲ್ ಆಗಿರಬೇಕು ಅಂತ. ಸೊ ಪ್ರಾಬಬ್ಲಿ ದೇ ಮಸ್ಟ್ ಹವ್ ಪಿಕ್ಡ್ ಅಪ್ ಅವ್ರಿಗೆ ಇನ್ಫೆಕ್ಷನ್ ಪಿಕಪ್ ಮಾಡೋದಕ್ಕೆ ಈಸಿ ಇದೆ, ದೇ ಮಸ್ಟ್ ಹವ್ ಪಿಕ್ಡ್ ಅಪ್ ಇನ್ಫೆಕ್ಷನ್. ಅದಕ್ಕೆ ನಾವು ಇವಾಗ ಕೂಡ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ 10 ವರ್ಷಕ್ಕಿಂತ ಕೆಳಗಡೆ ಮಕ್ಕಳು ಮತ್ತು 60 ವರ್ಷಕ್ಕಿಂತ ಜಾಸ್ತಿ ಓಡಾಡಬಾರ್ದು, ದೇ ಶುಡ್ ನಾಟ್ ಕಮ್ ಔಟ್ ಇನ್ ದ ಓಪನ್, ಅವ್ರು ಟ್ರಾವೆಲ್ ಜಾಸ್ತಿ ಮಾಡಬಾರ್ದು ಅಂತಲೇ ಕೂಡ ಅಡ್ವೈಸರಿ ಕೂಡ ಇಲ್ಲಿ ಬಗ್ಗೆ ಇದೆ. ವಿ ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಇನ್ ದಟ್. ಅವ್ರದ್ದು ಕೆಲಸ ಫಸ್ಟ್ ಅಂತ ಹೇಳಿದ್ರೆ ಈ ಥರ ಫಸ್ಟ್ ಪಾಸಿಟಿವ್ ಕೇಸ್ ಬಂದ ತಕ್ಷಣ ಅವ್ರದ್ದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡುವಂಥದ್ದು. ನೀವು ತಮಗೆಲ್ಲ ಗೊತ್ತಿದೆ, ದಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸನ್ನು ಐಡೆಂಟಿಫೈ ಮಾಡಿ ನಾವು ಫ್ರಮ್ ಸ್ಟಾರ್ಟಿಂಗಿಂದ ಅವರನ್ನು ಕ್ವಾರಂಟೈನ್ ಮಾಡಿದ್ರಿಂದಲೇ ನಮಗೆ ಸ್ಟಾರ್ಟಿಂಗಲ್ಲಿ ಪ್ರಕರಣಗಳು ತುಂಬ ಕಡಿಮೆ ಬರ್ತಾಯಿತ್ತು. ಸೊ ಈಚ್ ಆ್ಯಂಡ್ ಎವ್ರಿ ಕೇಸ್ ನಾವು ಕೂತ್ಕೊಂಡು ಅವ್ರದ್ದು CDR ನೋಡಿಕೊಂಡು ಮತ್ತು ಅವ್ರದ್ದು ಹಿಸ್ಟ್ರಿ ನೋಡಿಕೊಂಡು ಅವ್ರ ಹತ್ರ ಮಾತಾಡ್ತೀವಿ ನಾವು.
ಹೇಗೆ ಬಂತು ಅಂತ. ಸೊ ಈ ಟೀಚರ್ ಆಗಿದ್ದವರು ಅವ್ರ ಹಸ್ಬೆಂಡ್ ವರ್ಕ್ಸ್ ಇನ್ SDM ಹಾಸ್ಪಿಟಲ್ ಆಸ್ ಸ್ಟಾಫ್ ನರ್ಸ್.